ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ ರೀ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಕೇವಲ 2 ಸೌತೆಕಾಯಿ ಇತ್ತಂದ್ರೆ ರೀ ನೀವು ಮನ್ಯಾಗ ಚಪಾತಿ ರೊಟ್ಟಿ ಜೊತೆಗೆ ಈ ರೀತಿ ಒಮ್ಮೆ ಪಲ್ಯ ಮಾಡಿ ನೋಡ್ರಿ, ಭಾಳ ಮಸ್ತ್ ಆಗ್ತೈತ್ರಿ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತ್ರಿ. ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆ ರೀ ಸೂಪರ್ ಕಾಂಬಿನೇಷನ್ ರೀ. ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ರೀ. ಅದಕ್ಕಿಂತ ಮೊದಲ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ರೀ 3-4 ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡೇನಿ ರೀ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೊಂಡೇನಿ ರೀ. ಅದು ಎಲ್ಲ ಚೆನ್ನಾಗಿ ಏನು ಮಾಡ್ಬೇಕು, ಕಲರ್ ಚೇಂಜ್ ಆಗುತ್ತಾನ ಫ್ರೈ ಮಾಡ್ಕೋಬೇಕ್ರಿ ಅವನ್ನ. ಆಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಫ್ರೈ ಮಾಡ್ಕೋತೇನೆ ರೀ. ಉಪ್ಪು ಹಾಕೋದ್ರಿಂದ ಜಲ್ದಿ ಏನಾಗ್ತೈತೆ ರೀ, ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾವ್ರಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆಂದಂಗಿ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಏನಾಗ್ಯಾವ್ರಿ, ಚೆಂದಂಗೆ ಫ್ರೈ ಆಗಿದಾವ್ರಿ. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನ ಹಾಕ್ಕೊಂಡು ಸೌತೆಕಾಯಿ ಎಲ್ಲ ಏನಾಗ್ಬೇಕು ರೀ, ಸ್ವಲ್ಪ ಸಾಫ್ಟ್ ಆಗುವವರೆಗೂ ಒಂದು 5 ನಿಮಿಷ ಇದನ್ನ ಚೆಂದಂಗಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟಿತ್ತಂದ್ರೆ ರೀ ಸೌತೆಕಾಯಿ ಎಲ್ಲ ಏನಾಗ್ತಾವ್ರಿ, ಸ್ವಲ್ಪ ಸಾಫ್ಟ್ ಆಗ್ತಾವ್ರಿ. ಈ ರೀತಿ ಮಾಡಿದ್ರಂದ್ರೆ ರುಚಿ ಕೂಡ ಚೆನ್ನಾಗಿ ಆಗ್ತೈತೆ ರೀ. ಆಮೇಲೆ ಈಗ ಇದಕ್ಕೆ ನಾನು ರೀ ಒಂದು 2 ಚಮಚ ಆಗುವಷ್ಟು ಖಾರ ಹಾಕೊಂಡೇನಿ ರೀ, ಅಚ್ಚ ಖಾರದ ಪುಡಿ. ಹಾಗೆ 1 ಚಮಚ ಆಗುವಷ್ಟು ಗರಂ ಮಸಾಲ ಅಥವಾ ನೀವು ಮಸಾಲೆ ಪೌಡರ್, ಸಾಂಬಾರು ಪೌಡರ್ ಇರ್ತೈತಲ್ಲ ರೀ, ಅದನ್ನ ಹಾಕ್ಕೊಂಡು ಚೆಂದಂಗಿ ಇದನ್ನ ಮಿಕ್ಸ್ ಮಾಡ್ಕೋದ್ರಿ. ಭಾಳ ಈಸಿಯಾಗಿ ಮಾಡ್ಕೊಬೋದ್ರಿ. ಲಘುಟ್ ಮಾಡ್ಕೋವಂತಹ ಪಲ್ಯರಿದ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೊತೆಗೆ ನೀವು ಮಾಡ್ಕೋಬೋದ್ರಿ. ನೋಡಿರಿ, ಇದನ್ನ ಚೆಂದಂಗೆ ಎಲ್ಲ ರೀ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ನಾನು ಏನು ಮಾಡತ್ತೇನೆ ರೀ, ನೀರು ಹಾಕೋತೇನೆ ರೀ. ಭಾಳ ಏನು ಬೇಡ್ರಿ, ಯಾಕಂದ್ರೆ ನಾವು ಫ್ರೈ ಮಾಡ್ಕೊಂಡಿರ್ತೇವಲ್ಲ ರೀ, ಅವಾಗ ಏನಾಗಿರ್ತಾವ್ರಿ ಸೌತೆಕಾಯಿ ಸ್ವಲ್ಪ ಸಾಫ್ಟ್ ಆಗಿರ್ತಾವ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ರಂದ್ರೆ ರೀ ಬಿಸಿ ಬಿಸಿ ಸೌತೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ನೋಡಿರಿ ಎಷ್ಟು ಮಸ್ತ್ ಆಗೈತೆ ರೀ. ನೋಡಿದ ಕೂಡಲೇ ಬಾಯಲ್ಲಿ ನೀರು ಬರತ್ತೈತೆ ರೀ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಅಂತೂ ಭಾಳ ಮಸ್ತ್ ಆಗಿರ್ತೈತೆ ರೀ. ಅಗ್ದಿ ಮತ್ತು ಜಲ್ದಿ ಕೂಡ ಮಾಡ್ಕೋಬೋದ್ರಿ. ನೋಡಿರಿ ಎಲ್ಲ ಸಾಫ್ಟ್ ಆಗಿದಾವ್ರಿ. ಇನ್ನೊಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದ್ರಂದ್ರೆ ರೀ ಬಿಸಿ ಬಿಸಿ ಸೌತೆಕಾಯಿ ಪಲ್ಯ ರೆಡಿ ಆಗೈತೆ ರೀ. ನೀವು ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೈತಿತ್ತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಸೈಡಲ್ಲಿ ಬರುವ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿರಿ, ಯಾಕಂದ್ರೆ ನಮ್ಮದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ, ನೀವು ನೋಡ್ಬೋದ್ರಿ. ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.